ಶಾಲೆಯ ಮುಂದೆ ದೊಡ್ಡ ಬೋರ್ಡ್ ಹಾಕಿದ್ದಾರೆ. 100 ಮೀಟರ್ ವ್ಯಾಪ್ತಿಯಲ್ಲಿ ಗುಟ್ಕಾ ಮತ್ತು ತಂಬಾಕು ಮಾರಾಟ ನಿಷೇಧ. ಹಾಗಿದ್ರೆ ಈ ಬೋರ್ಡ್ ಯಾಕೆ? ಇದು ಒಂದೇ ಸ್ಕೂಲ್ ಸಮಸ್ಯೆ ಅಲ್ಲ. ಗವರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್, ಕಾಲೇಜ್ ಸರೌಂಡಿಂಗ್ಸ್ ಬಹುತೇಕ ಕಡೆ ಸೇಮ್ ಸಿಚುವೇಶನ್. ಒಂದು ಕಡೆ ಮಕ್ಕಳು ಎಜುಕೇಷನ್ಗಾಗಿ ಸ್ಕೂಲ್ಗೆ ಹೋಗ್ತಿದ್ದಾರೆ, ಮತ್ತೊಂದು ಕಡೆ ಸ್ಕೂಲ್ ಕಂಪೌಂಡ್ ಹತ್ತಿರವೇ ಗುಟ್ಕಾ ಪ್ಯಾಕೆಟ್ಸ್, ಸಿಗರೆಟ್ಸ್, ಪಾನ್ ಮಸಾಲ, ಟೊಬ್ಯಾಕೊ ಪ್ರಾಡಕ್ಟ್ಸ್ ಓಪನ್ ಆಗಿ ಸೇಲ್ ಆಗ್ತಿವೆ. ಕಾನೂನು ಏನು ಹೇಳುತ್ತೆ? ಸ್ಕೂಲ್ನ 100 ಮೀಟರ್ ವ್ಯಾಪ್ತಿಯಲ್ಲಿ ತಂಬಾಕು ಉತ್ಪನ್ನ ಮಾರಾಟ ನಿಷೇಧ. ಆದರೆ ಇಂಪ್ಲಿಮೆಂಟೇಷನ್ ಎಲ್ಲಿ? ಬೋರ್ಡ್ ಮಾತ್ರ ಇದೆ, ಗ್ರೌಂಡ್ ರಿಯಾಲಿಟಿ ಚೇಂಜ್ ಆಗಿಲ್ಲ. ಸ್ಕೂಲ್ ಹತ್ತಿರ ಸ್ಟೇಷನರಿ ಶಾಪ್ ಇರಬೇಕು, ಟೊಬ್ಯಾಕೊ ಶಾಪ್ ಅಲ್ಲ. ಮಕ್ಕಳ ಕೈಯಲ್ಲಿ ಪೆನ್ ಇರಬೇಕು, ಗುಟ್ಕಾ ಪ್ಯಾಕೆಟ್ ಅಲ್ಲ. ಒಂದು ಗುಟ್ಕಾ ಪ್ಯಾಕೆಟ್ ಫನ್ ಅಲ್ಲ, ಅದು ಸ್ಲೋಲಿ ಅಡಿಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವು ಶಾಪ್ ಓನರ್ಸ್ ಸ್ಟಿಲ್ ಸ್ಕೂಲ್ ಟೈಮಿಂಗಲ್ಲೇ ಸೇಲ್ ಮಾಡ್ತಿದ್ದಾರೆ, ಕೆಲವರು ಮೈನರ್ಸ್ಗೆ ಕೂಡ ಕೊಡ್ತಿದ್ದಾರೆ. ಈ ಪ್ರಾಬ್ಲಮ್ ನಾರ್ಮಲ್ ಆಗಿ ನೋಡುವುದನ್ನು ಸ್ಟಾಪ್ ಮಾಡಬೇಕು. ಪೇರೆಂಟ್ಸ್, ಟೀಚರ್ಸ್, ಪಬ್ಲಿಕ್ ಎಲ್ಲರೂ ಟುಗೆದರ್ ವಾಯ್ಸ್ ರೇಸ್ ಮಾಡಬೇಕು. ಕೊನೆಯ ಸಂದೇಶ: ಬೋರ್ಡ್ ಹಾಕೋದು ಈಸಿ, ಮಕ್ಕಳ ಫ್ಯೂಚರ್ ಪ್ರೊಟೆಕ್ಟ್ ಮಾಡೋದು ಇಂಪಾರ್ಟೆಂಟ್. ಸ್ಕೂಲ್ ಸರೌಂಡಿಂಗ್ಸ್ ಟೊಬ್ಯಾಕೊ ಫ್ರೀ ಆಗಬೇಕು. ನೀವೇನಂತೀರಾ? ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.